ಗ್ಯಾಂಗ್ ರೇಪ್ ಪ್ರಕರಣದ ಆರೋಪಿಗಳು ಕೋರ್ಟ್ಗೆ ಹೋಗಿ ಕೋರ್ಟ್ನಿಂದ ಹೊರಬರುತ್ತಿದ್ದ ಹಾಗೆ ರೋಡ್ ಶೋ ನಡೆಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು 5 ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣದ ಆರೋಪಿಗಳಿಂದ ಇದ್ದ ರೋಡ್ ಶೋ ಜಾಮೀನು ಸಿಕ್ತಿದ್ದ ಹಾಗೆ ರೋಡ್ ಶೋ ಅನ್ನ ನಡೆಸಿದ್ರು ಆರೋಪಿಗಳು. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಪೊಲೀಸರು ಈಗ ಹೆಡೆಮುರಿ ಕಟ್ಟುವ ಕೆಲಸವನ್ನ ಮಾಡಿದ್ದಾರೆ. 5 ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಕೋರ್ಟ್ಗೆ ಹಾಜರಾಗಿದ್ದ ಸಂದರ್ಭದಲ್ಲಿ ಅವರು ಬೇಲ್ನ ಪಡ್ಕೊಂಡು ಹೊರಗೆ ಬಂದಿದ್ದಾರೆ. ಈ ಹೊತ್ತಲ್ಲಿ ಬೇಲ್ ಷರತ್ತನ್ನ ಉಲ್ಲಂಘನೆ ಮಾಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಪೊಲೀಸರು ದೂರು ದಾಖಲು ಮಾಡಿಕೊಂಡಿದ್ದಾರೆ. 5 ಅರೆಸ್ಟ್ ಮಾಡಿದ್ದಾರೆ. ಜಾಮೀನು ಸಿಕ್ತಿದ್ದ ಹಾಗೆ ರೋಡ್ ಶೋ ನಡೆಸುವ ಮೂಲಕವಾಗಿ ತಾವು ಮಾಡಿದಂತಹ ಪಾಪ ಕೃತ್ಯದ ಬಗ್ಗೆ ಅವರಿಗೆ ಯಾವುದೇ ರೀತಿಯ ಪ್ರಾಯಶ್ಚಿತ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಯಿತು. ಇದೇ ಸುದ್ದಿಯನ್ನ ಪಬ್ಲಿಕ್ ಟಿವಿ ಬಿತ್ತರ ಮಾಡಿತ್ತು. ಅದಾದ ನಂತರದಲ್ಲಿ ಪೊಲೀಸರು ಅಲರ್ಟ್ ಆಗಿ ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಹೊಸದಾಗಿ ಅವರ ವಿರುದ್ಧ ಕೇಸ್ ದಾಖಲಾಗುತ್ತಾ ಅಥವಾ ಬೇಲ್ ಷರತ್ತು ನಿಯಮ ಉಲ್ಲಂಘನೆ ಆದ ಹಿನ್ನೆಲೆಯಲ್ಲಿ ಬೇಲ್ ಕ್ಯಾನ್ಸಲ್ ಆಗಿ ಮತ್ತೆ ಅವ್ರನ್ನ ಕಸ್ಟಡಿಗೆ ಪಡ್ಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಫಕೀರಯ್ಯ ಇಂದ. ಫಕೀರಯ್ಯ, ಈಗ ಸದ್ಯ 5 ಅರೆಸ್ಟ್ ಮಾಡಿದ್ದಾರೆ. ಒಟ್ಟು 7 ಜನ ಈ ಕೇಸ್ನಲ್ಲಿ ಇದ್ದಿದ್ದು. ಇನ್ನುಳಿದ 2 ಯಾಕಿನ್ನೂ ಅರೆಸ್ಟ್ ಮಾಡಲಾಗಿಲ್ಲ ಮತ್ತು ಈಗ ಬೇಲ್ ಕ್ಯಾನ್ಸಲ್ ಆಗುತ್ತಾ ಹೇಗೆ? ಖಂಡಿತವಾಗ್ಲೂ ದಿವ್ಯ ಜೊತೆ ಬಹಳಷ್ಟು ಈ ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣ ರಾಜ್ಯಾದ್ಯಂತ ಬಹಳಷ್ಟು ಸುದ್ದಿ ಮಾಡಿತ್ತು. ಕಳೆದ ವರ್ಷ 19 ಆರೋಪಿಗಳನ್ನ ಈ ಪ್ರಕರಣದಲ್ಲಿ ದಸ್ತಗಿರಿ ಮಾಡಿ ಏನು ಜೈಲು ಶಿಕ್ಷೆಗೆ ಒಳಪಡಿಸಲಾಗಿತ್ತು. ಆದರೆ 12 ಜನರಿಗೆ ಕಳೆದ 2-3 ತಿಂಗಳಿಂದ ಬೇಲ್ ಆಗಿತ್ತು. ಅವರು ಏನು ಕೋರ್ಟ್ಗೆ ಅಡ್ಡಾಡೋದು ಅದನ್ನು ಮಾಡ್ತಿದ್ದಾರೆ. ಆದರೆ ಪ್ರಕರಣದ ಪ್ರಮುಖ 7 ಆರೋಪಿಗಳಿಗೆ ಕಳೆದ 3 ದಿನಗಳ ಹಿಂದೆ ಬೇಲ್ ಸಿಕ್ಕಿರುವಂತಹದ್ದು. ಬೇಲ್ ಸಿಗ್ತಿದ್ದಂತೆ ಏನು ಜಿಲ್ಲಾ ಕಾರ್ಯಕ್ರಮದಿಂದ ಅಕ್ಕಿ ಆಲೂರುವರೆಗೂ ಕೂಡ ರೋಡ್ ಶೋ ನಡೆಸುವಂಥದ್ದು ಭರ್ಜರಿಯಾಗಿ 5 ಕಾರುಗಳ ಮುಖಾಂತರ ಅವರ ಹಿಂಬಾಲಕರು ಸಖತ್ತಾಗಿ ರೀಲ್ಸ್ ಮಾಡುತ್ತಾ ಏನು ಅಕ್ಕಿ ಆಲೂರು ಪಟ್ಟಣದಲ್ಲೂ ಕೂಡ ರೀಲ್ಸ್ ಮಾಡಿ ಈ ರೀತಿಯಾದಂತಹ ಭರ್ಜರಿಯಾಗಿ ರೋಡ್ ಶೋ ಮಾಡಿದಂತಹ ವಿಡಿಯೋ ವೈರಲ್ ಆಗ್ತಿದ್ದಂತೆ ಇವತ್ತು ಹಾನಗಲ್ ಪೊಲೀಸರು ಕೂಡ ಇವತ್ತು ಅವರಿಗೆ ಕೋರ್ಟ್ ಹಿಯರಿಂಗ್ ಕೂಡ ಇತ್ತು. ಹಾಗಾಗಿ ಇವತ್ತು ಏನು 5ಕ್ಕೂ ಅಧಿಕ ಆರೋಪಿಗಳು ಏನು ನ್ಯಾಯಾಲಯಕ್ಕೆ ಬಂದ ಹಿನ್ನೆಲೆಯಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗಿ ಹೊರಗಡೆ ಬರ್ತಿದ್ದಂತೆ 5 ಆರೋಪಿಗಳನ್ನು ಅರೆಸ್ಟ್ ಮಾಡಿರುವಂಥದ್ದು. ಅಂದರೆ ಬೇಲನ್ನು ನೀಡುವಂತಹ ಸಂದರ್ಭದಲ್ಲಿ ಕೆಲವು ಷರತ್ತುಗಳನ್ನು ಕೊಟ್ಟಿರ್ತಾರೆ. ಅಂದರೆ ಬೇರೆ ಬೇರೆ ಊರನ್ನು ಬಿಟ್ಟು ಹೋಗಲ್ಲ, ಮತ್ತು ಇಂಥ ರೀತಿಯಿಂದ ಮೆರವಣಿಗೆ ಈ ರೀತಿಯಾದಂಥ ಏನು ಘಟನೆಗಳನ್ನು ಮಾಡಬಾರ್ದು ಅಂತ ಷರತ್ತನ್ನು ವಿಧಿಸಿ ನ್ಯಾಯಾಲಯ ಕೊಟ್ಟಿರುತ್ತೆ. ಆದರೆ ಅದನ್ನು ಉಲ್ಲಂಘನೆ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಹಾನಗಲ್ ಪೊಲೀಸರು 5 ಜನರನ್ನು ಮತ್ತೆ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿರುವಂಥದ್ದು. ಈಗಾಗಲೇ ಏನು ಹಾನಗಲ್ ಪೊಲೀಸರು ಸೇರಿದಂತೆ ಹಾವೇರಿಯ SP ಅಂಶುಕುಮಾರ್ ಅವರು ಕೂಡ ಆ ವಿಡಿಯೋಗಳನ್ನು ಪರಿಶೀಲನೆ ಮಾಡಿ ಮತ್ತೆ ಅವರನ್ನು ಬೇಲ್ ರದ್ದತಿಗೆ ಈಗಾಗಲೇ ಮತ್ತೆ ಕೋರ್ಟ್ಗೆ ಅವಕಾಶವನ್ನು ಕೇಳಿರುವಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಫಕೀರಯ್ಯ ನಿಮ್ಮೆಲ್ಲ ಮಾಹಿತಿಗೆ.